ಹಾಯ್ ಫ್ರೆಂಡ್ಸ್, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಆಸೆ ಸೀರಿಯಲ್ ಸಂಚಿಕೆ ಏನಾಗಿದೆ ಅಂತ ತಿಳ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್. ಮೊದಲಿಗೆ ಸಂಚಿಕೆ ಶುರುವಿನಲ್ಲಿ ರಂಗನಾಥ್ ಅವ್ರ ಮನೆಯಲ್ಲಿ ಎಲ್ಲರೂ ಊಟಕ್ಕೆ ಕೂತಿರ್ತಾರೆ. ಆಗ ರಂಗನಾಥ್ ಅವರು ಶಾಂತಿ ಆ ಕಡೆ ಈ ಕಡೆ ನೋಡ್ತಾ ಇರ್ತಾರೆ. ಆಗ ರಂಗನಾಥ್ ಅವರು, ಯಾಕೆ ಶಾಂತಿ ಆ ಕಡೆ ಈ ಕಡೆ ನೋಡ್ತಾ ಇದೀಯಾ, ಊಟ ಮಾಡು ಅಂತ ಹೇಳ್ತಾರೆ. ಆಗ ಶ್ರುತಿ ಅವರು ಕೇಳ್ತಾರೆ, ಅವ್ರ ಪಾಪು ಇನ್ನೂ ಬಂದಿಲ್ವಲ್ಲ ಮಾವ, ಅದಕ್ಕೆ ಅವ್ರು ಆ ರೀತಿ ನೋಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಕಾಮಿಡಿಯಾಗಿ ಹೇಳ್ತಾ ಇರ್ತಾರೆ. ಆಗ ಸೂರ್ಯ ಅವರು ಶ್ರುತಿ ಹೇಳಿದ ಮಾತಿಗೆ ನಗ್ತಾ ಇರ್ತಾರೆ. ಆಗ ಶಾಂತಿ ಅವರು ಮುಖ ನೋಡ್ತಾರೆ. ಆಗ ಸೂರ್ಯ ಅವರು, ನಗೋದಕ್ಕೂ ಈ ಮನೇಲಿ ಸ್ವತಂತ್ರ ಇಲ್ವಾ ಅಂತ ಹೇಳ್ಬಿಟ್ಟು ನಗಾಡ್ತಾ ಇರ್ತಾರೆ. ಶಾಂತಿ ಅವ್ರ ಮುಖ ನೋಡಿದ ತಕ್ಷಣ ಸುಮ್ಮನೆ ಆಗ್ತಾರೆ. ಆಗ ರಂಗನಾಥ್ ಅವರು, ಮೀನಾ ನಿಮ್ಮ ಅತ್ತೆಗೆ ಇನ್ನೊಂದು ಸ್ವಲ್ಪ ಅನ್ನ ಬಡಿಸಮ್ಮ ಅಂತ ಹೇಳ್ತಾರೆ. ಆಗ ಶಾಂತಿ ಅವರು, ಬಡಿಸೆ ಮೀನಾ ಮೇಡಮ್, ಬಡಿಸಿ ಅಂತ ಹೇಳ್ತಾರೆ. ಆಗ ಶಾಂತಿ ಅವರು ಮೀನಾಗೆ, ಆ ಹಾಲ್ಗೆನ್ನೆ ಹಸುವಿಗೆ ಒಂದು ತಟ್ಟೆಯಲ್ಲಿ ಅನ್ನ ಕೊಡಬೇಕು ಅಂತ ಗೊತ್ತಾಗ್ತಿಲ್ಲ ನಿನಗೆ, ಇಲ್ಲಿ ಅನ್ನ ಬಡಿಸು ಅಂತ ಹೇಳ್ತಾವ್ರು ನಿಮ್ಮ ಮಾವ, ಬಡಿಸಮ್ಮ ಅಂತ ಹೇಳ್ಬಿಟ್ಟು ಕೋಪದಿಂದ ಹೇಳ್ತಾ ಇರ್ತಾರೆ ಮೀನಾ ಅವರು. ಆಗ ಸೂರ್ಯ ಅವರು, ಕಣ್ ಹೇಳಮ್ಮ, ಸೊಕ್ಕಿರೋ ಬೆಕ್ಕು ನಾಯಿ ಕೈಲಿ ಕಚ್ಚಿಸ್ಕೊಂಡು ಬಂದರೆ ಆಗ ಶೋಕೇಶಲ್ಲಿರೋ ಗೊಂಬೆ ಕರ್ಚೀಫ್ ಇಟ್ಕೊಂಡು ಅಳಬೇಕೇನೋ ಅಂತ ಹೇಳ್ಬಿಟ್ಟು ಸೂರ್ಯ ಅವರು ಶಾಂತಿ ಅವ್ರಿಗೆ ಹೇಳ್ತಾ ಇರ್ತಾರೆ. ಆಗ ಅದೇ ಸಮಯಕ್ಕೆ ರೋಹಿಣಿ ಮತ್ತು ಮನೋಜ್ ಅವರು ರೂಮಿಂದ ನಿಧಾನಕ್ಕೆ ನಡ್ಕೊಂಡು ಬರ್ತಾ ಇರ್ತಾರೆ. ಅದನ್ನು ಶಾಂತಿ ಅವರು ನೋಡಿಬಿಟ್ಟು, ನನ್ನ ಮಗನಿಗೆ ಏನೇ ಮಾಡಿಬಿಟ್ಟೆ ಅಂತ ಹೇಳ್ಬಿಟ್ಟು ರೋಹಿಣಿ ಅವ್ರಿಗೆ ಕೇಳ್ತಾ ಇರ್ತಾರೆ. ನಾನೇನು ಮಾಡಲಿ ಅತ್ತೆ, ಅವ್ರು ತಲೆ ಬಾಚ್ಕೊಂಬಂದಿರೋದೇ ಅದೇ ರೀತಿ ಅಂತ ಹೇಳ್ಬಿಟ್ಟು ರೋಹಿಣಿ ಅವರು ಹೇಳ್ತಾ ಇರ್ತಾರೆ. ಆಗ ಸೂರ್ಯ ಅವರು, ಅಪ್ಪ ಏನಪ್ಪ ಇದು, ಮೊಬೈಲ್ ಟವರ್ ಥರ ತಲೆ ಬಾಚ್ಕೊಂಬಂದ್ಬಿಟ್ಟವನೇ ಅಂತ ಹೇಳ್ಬಿಟ್ಟು ಕಾಮಿಡಿ ಮಾಡ್ತಿರ್ತಾರೆ. ಮಂಗನಿಂದ ಮಾನವ ಅಲ್ಲಪ್ಪ, ಮಾನವನಿಂದ ಮಂಗವ ಅಂತ ಹೇಳ್ಬಿಟ್ಟು ನಗ್ತಾ ಇರ್ತಾರೆ. ಆಗ ಮನೋಜ್ ಅವರು, ಲೇ ಸುಮ್ಮನಿರೋ, ಪರ್ಕೆ ಕಡ್ಡಿ ಚುಚ್ಚಿತ್ತಲ್ಲೋ ತಲೆಗೆ ಅಂತ ಹೇಳ್ಬಿಟ್ಟು, ಪರ್ಕೆ ಕಡ್ಡಿ ಚುಚ್ಚಿದ್ದು ಗಾಯ ಆಗಿತ್ತಲ್ಲ, ಅದರಿಂದ ಅದೆಲ್ಲ ಗಾಳಿ ಇದಾಗಲಿ ಅಂತ ಹೇಳ್ಬಿಟ್ಟು ಆ ರೀತಿ ತಲೆ ಬಾಚ್ಕೊಂಬಂದಿದ್ದೀನಿ ಅಂತ ಹೇಳ್ಬಿಟ್ಟು ಸೂರ್ಯ ಅವ್ರಿಗೆ ಹೇಳ್ತಾ ಇರ್ತಾರೆ ಮನೋಜ್ ಅವರು. ಆಗ ಸೂರ್ಯ ಅವರು, ಗಾಳಿ ಬಿಟ್ಟಂಗಿಲ್ಲ ಕಣೋ, ಅದು ಗೂಳಿಗೆ ಮೇವು ಹಾಕ್ತೋ ಥರ ಇದೆ ಅಂತ ಹೇಳ್ಬಿಟ್ಟು ಕಾಮಿಡಿ ಮಾಡಿಕೊಂಡು ನಗ್ತಾ ಇರ್ತಾರೆ ಮನೋಜಿನ ವಿಷಯ ಹೇಳ್ಬಿಟ್ಟು. ಆ ರೀತಿ ಸೂರ್ಯ ಅವರು ಹೇಳ್ತಿರುವಾಗ ಮೀನಾ ಅವರು ನಗ್ತಾ ಇರ್ತಾರೆ, ಮನೆಯವರು ಎಲ್ಲರೂ ನಗ್ತಾ ಇರ್ತಾರೆ. ಆಗ ರೋಹಿಣಿ ಅವರು ಮೀನಾ ಅವ್ರನ್ನ ನೋಡಿಬಿಟ್ಟು, ನೀವು ಯಾಕ್ರಿ ನಗೋದು ಅಂತ ಹೇಳ್ಬಿಟ್ಟು ಜೋರನೆ ಧ್ವನಿಯಲ್ಲಿ ಹೇಳ್ತಾ ಇರ್ತಾರೆ. ಆಗ ಮೀನಾ ಅವರು, ಅಲ್ಲ ರೋಹಿಣಿ ಅವರು, ಅವ್ರನ್ನ ನೋಡಿದ್ರೆ ನಗದೇ ಇರೋಕ್ಕಾಗುತ್ತಾ ಹೇಳಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾಳೆ ಮೀನಾ. ಆಗ ರೋಹಿಣಿ ಅವರು, ನನಗೂ ನಗು ಬರ್ತಿದ್ಯಪ್ಪ, ತಡ್ಕೋತಾ ಇಲ್ವಾ ಅಂತ ಹೇಳ್ಬಿಟ್ಟು ಕೋಪದಿಂದ ಹೇಳ್ತಾ ಇರ್ತಾರೆ. ಆಗ ಸೂರ್ಯ ಅವರು ನಗ್ತಾ ಇರ್ತಾರೆ. ಏನೋ ಪೆಂಗ ಇದು, ಮನೇಲಿ ಮನೋರಂಜನೆ ಕೊಡ್ತಾ ಇದೆಯಾ ಅಂತ ಹೇಳ್ಬಿಟ್ಟು ನಗ್ತಾ ಇರ್ತಾರೆ. ಆಗ ಮನೋಜ್ ಅವರು, ಆಡ್ಕೊಳ್ರಪ್ಪ ಆಡ್ಕೊಳ್ಳಿ, ಇದೇ ರೀತಿ ಆಡ್ಕೊಳ್ರಿ ನನ್ನನ್ನು ಅಂತ ಹೇಳ್ಬಿಟ್ಟು ಅವರು ಹೇಳ್ತಾ ಇರ್ತಾರೆ ಮನೋಜ್. ಆಗ ಮನೋಜ್ ಅವರು, ಬಾಂಡಿಲ್ ಬಿದ್ದಿರೋ ಮ್ಯಾಗಿಗೆ ಮಾಗಿರೋ ಮಾವನೆಣ್ಣಿಗೆ ಏನು ಗೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಆಗ ರಂಗನಾಥ್ ಅವರು ಹೇಳ್ತಾರೆ, ರಂಗನಾಥ್ ಅವರು, ಈ ರೀತಿ ಸಂಕಟ ಪಡು ಅಂತ ಯಾರು ಹೇಳಿದ್ರು ನಿನಗೆ ಮನೋಜ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಆಗ ರಂಗನಾಥ್ ಅವರು, ಅದ್ಯಾವುದೋ ಹುಡುಗಿನ ಕಾಪಾಡೋದಕ್ಕೆ ಹೋಗ್ಬಿಟ್ಟು ನೀನೇ ಅಳಸ್ನೇನು ಸಿಪ್ಪೆಯಲ್ಲಿ ನಾರು ಥರ ಕೂದಲು ಕೈ ಮೈಕ ಎಲ್ಲ ಮಾಡ್ಕೊಂಬಿಟ್ಟು ಬಂದುಬಿಟ್ಟಿದೆಯಲ್ಲೋ ಅಂತ ಹೇಳ್ಬಿಟ್ಟು ಬೈತಾ ಇರ್ತಾರೆ ರಂಗನಾಥ್ ಅವರು. ನಿಂದೇನು ಕಾಡು ಪ್ರಾಣಿ ಜನ್ಮನೇನೋ ಅಂತ ಹೇಳ್ಬಿಟ್ಟು ರಂಗನಾಥ್ ಅವರು ಹೇಳ್ತಾ ಇರ್ತಾರೆ. ಆಗ ಶಾಂತಿ ಅವರು, ಯಾಕ್ರಿ ಬೈಯೋದು ನನ್ನ ಮಗುನ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ ರಂಗನಾಥ್ ಅವ್ರಿಗೆ. ಆಗ ಮನೋಜ್ ಅವರು, ಹೌದಮ್ಮ, ನೋಡಮ್ಮ ಇವರೆಲ್ಲ ನಾನು ಯಾವ ರೀತಿ ಬೈತಿದ್ದಾರೆ ಅಂತ ಹೇಳ್ತಾರೆ. ಅಯ್ಯೋ ನನ್ನ ಕಂದ ಪಾಪಚ್ಚಿ ಅಂತ ಹೇಳ್ಬಿಟ್ಟು ಮುದ್ದು ಮಾಡ್ತಾರೆ ಆಗ ಮನೋಜನ್ನ. ಆಗ ರಂಗನಾಥ್ ಅವರು, ನಿನ್ನ ಸಂಸಾರನೇ ಹೀಗಿದೆ, ಏನಪ್ಪ ತುಗಿಸ್ಕೊಂಡು ಹೋಗ್ತೀಯಾ ಅಂತ ಹೇಳ್ಬಿಟ್ಟು ರಂಗನಾಥ್ ಅವರು ಹೇಳ್ತಾ ಇರ್ತಾರೆ. ಆಗ ಸೂರ್ಯ ಅವರು, ಹಾಲ್ ಜಿಬ್ರ ಓದ್ಕೊಂಬಿಟ್ಟು ಎಕ್ಸಾಮಿಗೆ ಕೂತಿದ್ದ ಥರ ಇದೆಯಲ್ಲೋ ಅಂತ ಹೇಳ್ಬಿಟ್ಟು ಮನೋಜಿಗೆ ನಗಿಸ್ತಾ ಇರ್ತಾರೆ. ಆಗ ರೋಹಿಣಿ ಅವರು, ಈಗಲೇ ಈ ಥರ ಆಗಿದೆ ಅಂತ ನಮಗೆ ನೋವು ಆಗಿದೆ, ಅದರಲ್ಲಿ ನೀವೇ ಬೇರೆ ಆಡ್ಕೋತಾ ಇದ್ದೀರಾ, ಸುಮ್ಮನೆ ಇರ್ತಿರೋ ಹೆಂಗೆ ಅಂತ ಹೇಳ್ಬಿಟ್ಟು ರೋಹಿಣಿ ಅವರು ಮನೆಯವ್ರಿಗೆಲ್ಲ ಹೇಳ್ತಾ ಇರ್ತಾರೆ. ಆಗ ಶ್ರುತಿ ಅವರು, ಆಡ್ಕೊಳ್ಳೋದು ಎಲ್ಲಿದೆ, ನೀವೇ ಆ ರೀತಿ ಮಾಡ್ಕೊಂಡು ಬಂದಿದ್ದೀರಲ್ಲ, ಅದಕ್ಕೆ ನಾವು ಹೇಳ್ತಾ ಇರೋದು ಅಂತ ಹೇಳ್ಬಿಟ್ಟು ಶ್ರುತಿ ಅವರು ಹೇಳ್ತಾ ಇರ್ತಾರೆ. ಶ್ರುತಿ ಅವರು, ಹೋಗ್ಲಿ ಬನ್ನಿ, ಅನ್ನ ಬಿಸಿ ಬಿಸಿಯಾಗಿದೆ, ಊಟ ಮಾಡಿ ಬನ್ನಿ ಅಂತ ಹೇಳ್ಬಿಟ್ಟು ರೋಹಿಣಿ ಮತ್ತು ಮನೋಜ್ ಅವ್ರನ್ನ ಕರೀತಾರೆ. ಆಗ ಮನೋಜ್ ಅವರು, ಇಲ್ಲ ಮೀನವ, ನನಗಂತೂ ತುಂಬಾ ಹೊಟ್ಟೆ ಹಸಿವಾಗ್ತಿದೆ, ಬಂದು ಫಸ್ಟ್ ಬಡಿಸಿ ಅಂತ ಹೇಳ್ಬಿಟ್ಟು ಕರೀತಾರೆ. ಆಗ ಸೂರ್ಯ ಅವರು, ನಿನ್ನ ಗಂಡಂಗೆ ಊಟ ಬಡಿಸೋದಕ್ಕೆ ನಾನು ಹೆಂಡತಿ ಇರೋದು, ಅನ್ನ ಸಾರು ಪಲ್ಯ ಎಲ್ಲ ಬಡಿಸ್ತಾಳೆ, ಬಂದು ಕುತ್ಕೋ ಅಂತ ಹೇಳ್ಬಿಟ್ಟು ಸೂರ್ಯ ಅವರು ಹೇಳ್ತಾ ಇರ್ತಾರೆ. ಆಗ ರಂಗನಾಥ್ ಅವರು, ನಿನ್ನ ಗಂಡಂಗೆ ಊಟ ಬಡ್ಸೋಕ್ಕೂ ಆಗಲ್ವೇನಮ್ಮ ನಿನಗೆ ರೋಹಿಣಿ, ಏನಮ್ಮ ನೀನು ಈ ರೀತಿ ಅಂತ ಹೇಳ್ಬಿಟ್ಟು ರಂಗನಾಥ್ ಅವರು ಹೇಳ್ತಾ ಇರ್ತಾರೆ. ಆವಾಗ ರೋಹಿಣಿ ಅವರು, ಅವರೇ ಬಡಿಸಿದ್ರೆ ಏನಾಗ್ತಿತ್ತು ಮಾವ ಅಂತ ಹೇಳ್ಬಿಟ್ಟು ಎದುರುತ್ರ ಹೇಳ್ತಾ ಇರ್ತಾರೆ ರಂಗನಾಥ್.
ಆಗ ಶಾಂತಿಯವರು ರೋಹಿಣಿಯವ್ರನ್ನ ಗದರುತ್ತಾರೆ. ಯಾಕೆ ನಿನ್ನ ಕೈಲಿ ಅನ್ನ ಬಡಿಸೋದಕ್ಕಾಗಲ್ವೇನೆ? ನಿನ್ನ ಗಂಡಂಗೆ ತಾನೇ ಊಟ ಬಡ್ಸೋಕ್ಕೂ ನಿನ್ನ ಕೈಲಿ ಆಗೋದಿಲ್ವಾ ಅಂತ ಹೇಳ್ಬಿಟ್ಟು, ಇಷ್ಟು ಕಷ್ಟಪಡ್ತಿದ್ದಾನೆ ನನ್ನ ಮಗ, ಅನ್ನ ಬಡಿಸೋದಕ್ಕೆ ಒಂದು ತುತ್ತು ಅನ್ನ ತಿನ್ನೋದಕ್ಕೆ ನಿನ್ನ ಹತ್ರ ಈ ರೀತಿ ಕೇಳಬೇಕಾ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ ಶಾಂತಿಯವರು. ಆಗ ಶಾಂತಿಯವರು ಬಂದು ಬಡಿಸೆ ಬಾಯಿ ಮುಚ್ಕೊಂಡು ಅಂತ ಹೇಳ್ಬಿಟ್ಟು ಬೈತಾ ಇರ್ತಾರೆ. ಆಗ ರೋಹಿಣಿಯವರು ಬಡ್ಸೋದಕ್ಕೆ ಬರ್ತಾರೆ. ನಿಧಾನಕ್ಕಾಕೆ ನಾಯಿಗೆ ಹಾಕ್ದಂಗೆ ಆಗ್ತಾ ಇದೆಯಲ್ಲೇ ಅಂತ ಹೇಳ್ಬಿಟ್ಟು ಆಗಲೂ ಶಾಂತಿಯವರು ರೋಹಿಣಿಯವ್ರನ್ನ ಗದರುತ್ತಾರೆ, ಬೈತಾ ಇರ್ತಾರೆ. ಆಗ ಮನೋಜ್ ಅವರು ಸಾಕು ಸಾಕು ಅಂತ ಹೇಳ್ತಿರ್ತಾರೆ. ಆಗ ಶಾಂತಿಯವರು ಇಲ್ಲ ಇನ್ನೊಂಚೂರು ಹಾಕಿಸ್ಕೊಳ್ಳೋ ಮನೋಜ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಆಗ ಶಾಂತಿಯವರು ಹೊಟ್ಟೆ ಚುರ್ರ್ ಅಂತೈತೆ, ತುಂಬ ಹೊಟ್ಟೆ ಹಸಿವಾಗ್ತಾ ಇದೆ ಅಂತಿದೆಯಲ್ಲ ಮಗ, ತುಂಬಾ ತಲೆಗೆ ಬೇರೆ ಏಟಾಗಿದೆ, ನೋವಾಗ್ತಿದೆ, ಊಟ ಮಾಡಪ್ಪ, ಹಸಿವಿಂದ ಇರಬಾರ್ದು ಅಂತ ಹೇಳ್ಬಿಟ್ಟು ಶಾಂತಿಯವರು ಮನೋಜಿಗೆ ಮುದ್ದು ಮಾಡ್ತಾರೆ. ಇವತ್ತಿನ ಸಂಚಿಕೆ ಇಲ್ಲಿಗೆ ಮುಗಿದಿದೆ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ.